ಈ ಪ್ರಕಾರವಾಗಿ ನಾರದ ಮಹಾಮುನಿಯು ಶಿವಕಾಶಿಪುರದ ಅರಸು ಶ್ರೀ ರೇವಣಸಿದ್ದೇಶ್ವರನು ಸತ್ಯಸಂಧನಾಗಿ ಅರನ ಭಕ್ತನಾಗಿ ದಾನ ಧರ್ಮಗಳನ್ನು ಮಾಡುತ್ತಾ ಸತಿ ಸುತರೊಂದಿಗೆ ರಾಜ್ಯಭಾರವಂ ಮಾಡುತ್ತಿರುವುದನ್ನು ಹೇಳುತ್ತಿರಲು ಶಂಕರನು ಭಕ್ತನ ನಿಷ್ಠೆಯಂ ಕೇಳಿ ಹರ್ಷಗೊಂಡಿರಲು ಶನಿದೇವರು ರೇವಣಸಿದ್ದೇಶ್ವರನ ರಾಶಿಗೆ ಪ್ರವೇಶ ಮಾಡಿ ಸತ್ಯಭ್ರಷ್ಟನಾಗಿ ಮಾಡಲು ರತ್ನ ವ್ಯಾಪಾರಿ ವೇಷವನ್ನು ತಾಳಿ ವಜ್ರ ಮತ್ತು ಮುತ್ತು ರತ್ನಗಳೊಂದಿಗೆ ಶಿವಕಾಶಿಪುರದ ಕಡೆಗೆ ಬರುತ್ತಿದ್ದಾರದಂತೆಯೇ ಶನಿದೇವರು ಬರ್ತಾ ಇದ್ದಾನೆ. ರತ್ನ ವ್ಯಾಪಾರಿ ವೇಷವನ್ನು ತಾಳಿ ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನೆಲ್ಲ ಕುದುರೆ ಮೇಲೆ ಹಾಕ್ಕೊಂಡು ಒಂದು ಕುದುರೆ ಜೊತೆಗೆ ಶಿವಕಾಶಿಪುರದ ಅರಸ ಬೀದಿ ಬಂದ. ಪಟ್ಟಣ ಎಕ್ತಾಳ ಧನಿಕನ ವೇಷವ ತಾಳಿದ ಶನಿದೇವ ಕಡು ಕೋಪದಿಂದ ಹೊರಟ ಶಿವಕಾಶಿಪುರಕ್ಕೆ ಮುತ್ತು ರತ್ನಗಳನ್ನು ವಜ್ರ ವೈಡೂರ್ಯವನ್ನು ಕುದುರೆ ಮೇಲಾಕಿಕೊಂಡು ಬರುತ್ತಾಲಿರುವನು. ಮೃಡನ ಭಕ್ತನಾದ ರೇವಣಸಿದ್ದೇಶನ ಪಿಡಿದು ಕಾಡುವ ತವಕ ಶನಿಗೆ ಮೂಡಿರಲು ರತ್ನ ವ್ಯಾಪಾರಿಯೋ ಶಿವಕಾಶಿಪುರದ ರಾಜ ಬೀದಿಯಲ್ಲಿ ತಿರುಗುತ್ತಲಿರಲು ಪುರವ ಕಾಯುತ್ತಲಿದ್ದ ಭಟರು ಕಂಡರಾಗ ಮುತ್ತು ರತ್ನವ ಕಂಡು ಬೆರಗಾಗಿ ನಿಂದು ಬಾರಯ್ಯ ದೇಶಿಕನೇ ನಮ್ಮ ರಾಜನ ಬಳಿಗೆ ಮುತ್ತು ರತ್ನಕ್ಕೆ ಬೆಲೆಯು ದೊರೆಯುವುದೆಂದ. ಆ ಭಟರೆಲ್ಲ ಕರಿತಾವ್ರೆ, ಯಾವೂರಪ್ಪ, ಯಾವ ದೇಶ, ಇಲ್ಲಿಗೆ ಬಂದೆ? ಮುತ್ತು ರತ್ನಗಳ ವ್ಯಾಪಾರ ಮಾಡೋದು ನಿನ್ನ ಕಸಬಾ, ಬಾ, ಈ ಮುತ್ತು ರತ್ನಕ್ಕೆ ತಕ್ಕ ಬೆಲೆಯನ್ನು ನಮ್ಮ ಮಹಾರಾಜರು ಕೊಡ್ತಾರೆ, ನಮ್ಮ ಅರಮನೆಗೆ ಬಾರಪ್ಪ ಅಂತೇಳಿ ಈ ಭಟರನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ವಚನ ಈ ಪ್ರಕಾರವಾಗಿ ಶನಿದೇವರು ರತ್ನ ವ್ಯಾಪಾರಿ ಎಂದು ಶಿವಕಾಶಿನಗರದ ರಾಜಬೀದಿಯಲ್ಲಿ ತಿರುಗುತ್ತಿರಲು ಪುರವ ಕಾಯುತ್ತಲಿದ್ದ ಕಾವಲು ಭಟರು ಮುತ್ತು ರತ್ನಗಳನ್ನು ಕಂಡು ಬೆರಗಾಗಿ ರಾಜನ ಬಳಿಗೆ ಕರೆದು ತರಲು ರಾಜನು ವ್ಯಾಪಾರಿಯನ್ನು ಏನೆಂದು ಕೇಳುತ್ತಿದ್ದಾರದಂತೆಯೇ ಜಂಪೆ ಏನಯ್ಯ ಧನಿಕನೇ ಎಲ್ಲಿಂದ ನೀ ಬಂದೆ? ಮುತ್ತು ರತ್ನದ ಬೆಲೆಯನ್ನು ಪೇಳಯ್ಯ ನೀನು ಏನಯ್ಯ ಧನಿಕನೇ ಎಲ್ಲಿಂದ ನೀ ಬಂದೆ? ಮುತ್ತು ರತ್ನದ ಬೆಲೆಯ ಪೇಳಯ್ಯ ನೀನು ಧನಿಕನ ವೇಷದಲ್ಲಿದ್ದ ಶನಿದೇವ ತಾನಾಗ ಮುಗುಳು ನಗೆಯ ಬೀರಿ ಪೇಳುತ್ತಲಿರುವ ಹೇಳಯ್ಯ ಮಹಾರಾಜ ನಾನೊಬ್ಬ ವ್ಯಾಪಾರಿ
ಹಸಿವ ತಾಳದೆ ಬಂದೆ ನಿಮ್ಮ ಪುರಕಾಗೆ, ನಿಮ್ಮ ಪುರಕಾಗೆ. ಹಸಿವೆಂಬ ನುಡಿ ಕೇಳಿ ಮಹಾರಾಜ ಮನ ಮರುಗಿ, ಸಡಗರದಿಂದ ಚರರಿಗೆ, ಸಡಗರದಿಂದ ಚರರಿಗೆ ಆಜ್ಞೆ ಮಾಡಿದನೋ, ಆಜ್ಞೆ ಮಾಡಿದನು. ಬಾರಯ್ಯ ದಾನಿ ಕಾನೆ, ಬಾರಯ್ಯ ದಾನಿ ಕಾನೆ, ಮಹಾರಾಜನಾಜ್ಞೆಯಂತೆ ಮೃಷ್ಟಾನ್ನ ಕಾದಿಹುದು ನಿನ್ನ ಹಸಿವೆಗೆ, ನಿನ್ನ ಹಸಿವೆಗೆ. ಆಗ ಭಟರು ಚರದಲ್ಲ ಓಡಿ ಬಂದರು. ಹಸಿವು ಅನ್ನತಕ್ಕಂಥ ನುಡಿ ಮಹಾರಾಜನ ಕಿವಿ ಬಿದ್ದ ತಕ್ಷಣ ತನ್ನ ಭಟರನ್ನು ಕರೆದು ಅಡಿಗೆಯನ್ನು ಸಿದ್ಧ ಮಾಡಿ ಇವರಿಗೆ ಊಟಕ್ಕೆ ಬಡಿಸಿ ಅಂತ ಹೇಳ. ಮಹಾರಾಜರು ಎಷ್ಟೇ ಆಗಲಿ ಅವರೇನು ಮಾಡ್ರು, ಭಟ್ರು ಓಡಾಡಿ ಬಂದರು. ಷಡ್ರಸದ ಪಾಯಸ ಅಡುಗೆ ಎಲ್ಲ ತಯಾರಿ ಮಾಡಿಬಿಟ್ರು. ತಯಾರು ಮಾಡಿ ಈ ವ್ಯಾಪಾರಿ ಹತ್ರ ಬಂದು, ಅಯ್ಯ ಮಹಾರಾಜರ ಆಜ್ಞೆ ಆಗಿದೆ, ನಿನ್ನ ಹಸಿವನ್ನು ನೀಗಲು ನಮ್ಮ ಭಕ್ಷ್ಯಗಳು ರೆಡಿಯಾಗಿದೆ, ಊಟಕ್ಕೆ ಬಾ ಅಂತ ಕರೆದು. ವಚನ ಈ ಪ್ರಕಾರವಾಗಿ ಭಟರು ರತ್ನ ವ್ಯಾಪಾರಿಯನ್ನು ಕರೆದು ಮೃಷ್ಟಾನ್ನವನ್ನಿಟ್ಟು ಉಪಚಾರಗೈಯಲು ಧನಿಕನ ವೇಷದಲ್ಲಿದ್ದ ಶನಿದೇವರು ಭೋಜನ ತೀರಿಸಿ ತಾಂಬೂಲ ಸವಿಯುತ್ತ ಮತ್ತು ರತ್ನ ವಜ್ರಗಳನ್ನು ಮಹಾರಾಜನಿಗೆ ತೋರಿಸುತ್ತಾ ಬೇಸರ ಕಳೆಯಲು ಪಗಡೆಯ ಆಟವನ್ನು, ಬೇಸರ ಕಳೆಯಲು ಪಗಡೆಯ ಆಟವನ್ನಾದರೂ ಆಡಬಹುದಿತ್ತಲ್ಲ ಎಂದು ಮಹಾರಾಜನಿಗೆ ಕೇಳುತ್ತಿದ್ದಾರದಂತೆಯೇ. ಇನ್ನೇನಪ್ಪ ಮೃಷ್ಟಾನ್ನ ಭೋಜನ ಮಾಡಿಸಿದೆಯಾ, ವಿರಾಮವಾಗಿ ಕಾಲ ಕಳೆಯಬೇಕಾಗಿದೆ, ಅದರ ಬದಲು ಪಗಡೆ ಆಟವನ್ನಾದರೂ ಆಡೋಣ ಅಂತೇಳಿ ಮಹಾರಾಜನಿಗೆ ಕೇಳಿದ್ರು. ರಾಜ ಇಲ್ಲ ಅಂತ ಬರಲ್ವಲ್ಲ, ಏನೇ ಕೇಳಿದ್ರು ಕೂಡ ಅಸ್ತು ಅನ್ಬೇಕಲ್ಲ. ಅವನು ಅದು ಕೊಪ್ಪಿ ಏನೇ ಹೇಳ್ತಾನೆ ನೋಡ. ಧರಣಿ ಪಾಲ ಕೇಳೋ ಮನಕ್ಕೆ ಬೇಸರವಿದೆ, ತಾವು ಒಪ್ಪಿದ್ದಾರೆ, ತಾವು ಒಪ್ಪಿದ್ದಾರೆ, ಪಗಡಾಡಬಹುದು. ರತ್ನ ವ್ಯಾಪಾರಿ, ರತ್ನ ವ್ಯಾಪಾರಿ ಮಾತ ಕೇಳಿದ ಮಹಾರಾಜ, ಸಡಗರದಿ ಆಟಕ್ಕೆ, ಸಡಗರದಿ ಆಟಕ್ಕೆ ಕುಳಿತುಕೊಂಡಾನು. ಎಡ್ದರಿಗೆ ಇವನಿಗೇನು ಗೊತ್ತು, ಇವನು ಯಾರೋ ಏನೋ, ಅವನಿಗೇನಾಗಿದೆ ರತ್ನ ವ್ಯಾಪಾರಿ ಅಂತ ತಿಳ್ಕೊಂಬಿಡ್ತಾನೆ. ಮಾಯಾವೇಶ ಸೇನೆ ಅಂತ ಅವನಿಗೇನು ಗೊತ್ತಿದೆ ಇಲ್ವಲ್ಲ. ಅದಕ್ಕೆ ಮಾಡಿಬಿಟ್ಟ ಮಹಾರಾಜ ಪಗಡೆ ಆಡಲ್ಲ ಅಂತ ಹೇಳೋಕ್ಕಾಗಲಿಲ್ಲ. ಅದಕ್ಕೆ ಆ ಮಾತು ಕೊಪ್ಪಿದ, ಪಗಡೆ ಆಟಕ್ಕೆ ಕೊಡ್ತಾವ. ಮೊದಲ ಆಟಕ್ಕೆ ನಿನ್ನ ಪಣವೇನೆಂದು ಕೇಳಲು ಮುದದಿ ನುಡಿದನು ರಾಜ, ಕನಕ ವಸ್ತುಗಳು. ಏನಪ್ಪ ಮೊದಲನೇ ಆಟಕ್ಕೆ ನೀ ಏನು ಪಣ ಇಡ್ತೀಯ ಅಂತೇಳಿ ಆ ರತ್ನ ವ್ಯಾಪಾರಿ ಮಹಾರಾಜನ ಕೇಳ್ದ. ಅದಕ್ಕೆ ಮಹಾರಾಜ ಏನು ಮಾಡ್ದ, ನನ್ನ ಅರಮನೆಯಲ್ಲಿರತಕ್ಕಂಥ ಧನ ಕನಕ ವಸ್ತುಗಳನ್ನು ಮೊದಲನೇ ಪಣಕ್ಕಿಟ್ಟು ಇವರಪ್ಪನ ಮನೆಗೆ ಹೋಗ್ಬೇಕಾ? ಯಾರೋ ಕೊಟ್ಟಿರ್ತಾರೆ, ಭಕ್ತರು ಕೊಟ್ಟಿರ್ತಾರೆ, ಆಮೇಲೆ ಪ್ರಜೆಗಳು ಕೊಟ್ಟಿರ್ತಾರೆ, ಅದೇ ತಾನೇ ಅಂದಿರೋದು. ಅದೇನು ಹೇಳ್ತಾರೆ ನೋಡಿ, ಅತ್ತೆದ ಅಳಮೆಯ ದಾನ ಮಾಡ, ಅತ್ತೆ ಗಳಿಸಿದ್ದ ಇನ್ನೊಬ್ಬರಿಗೆ ದಾನ ಮಾಡ. ಇವನು ದೇಶದ ಪ್ರಜೆಗಳು ಕೊಟ್ಟದ್ದನ್ನು ಇಲ್ಲಿ ಪಣಕ್ಕಿಟ್ಟ. ವ್ಯಾಪಾರಿ ತಾನಾಗ ಮುತ್ತು ರತ್ನ ಬಿಟ್ಟು ಪಗಡೆ ದಾಳಗಳನ್ನು ಬೀಸಿ ಬಿಟ್ಟಾನೋ. ಅವನು ಇಟ್ಟ, ಮಹಾರಾಜ ಧನ ಕನಕ ವಸ್ತುಗಳನ್ನಿಟ್ಟ. ಇವನು ಮುತ್ತು ರತ್ನ ವಜ್ರ ವೈಡೂರ್ಯಗಳನ್ನು ಆ ಪಣಕ್ಕಿಟ್ಟು ಇವನು ಆ ಪಗಡೆ ಆಟದ ದಾಳವನ್ನು ಬೀಸಿಬಿಟ್ಟಿದ್ದಾನೆ. ಮಾಯಾವೇಷದ ಶನಿ
ಮನದಲ್ಲಿ ನಸು ನಕ್ಕು ಪಗಡೆಯ ಆಟದ ಗೆಲುವ ಸಾಧಿಸಿದ. ಮಾಯಕಾರಲ್ವ ಇಷ್ಟ ಆಗಲಿ ನೋಡಿ, ಎಷ್ಟು ಚೆನ್ನಾಗಿ ಹೊಡೆದ್ಬಿಟ್ಟ. ಶನಿಯೋ ಮನದಲ್ಲಿ ನಸು ನಕ್ಕೋ ಆಗ ಪಗಡೆಯ ಆಟಾದಿ ಗೆಲುವು ಸಾಧಿಸಿದ. ಎರಡನೆಯ ಆಟಕ್ಕೆ ರೇವಣ ಸಿದ್ದೇಶನು ರಾಜ್ಯ ಸೀಮೆಗಳನ್ನು ಪಳಕೆ ಇಟ್ಟಿರಲು, ರಾಜ ಇಟ್ಟದಂಥ ದನ ಕನಕ ವಸ್ತು ಎಲ್ಲ ಮೊದಲನೇ ಆಟದಾಗ ಅವನು ಮಾಯವೇಶಿಷ್ಯನ ಗೆದ್ಕೊಂಬಿಟ್ಟ ವ್ಯಾಪಾರಿ. ಈಗ ಇರೋದಿಂದೇನಿದೆ, ಮಹಾರಾಜ ಯೋಚನೆ ಮಾಡ್ದ, ಇದೇನಪ್ಪ ಹಿಂಗಾಯ್ತು ಅಂತೇಳಿ ತನ್ನ ರಾಜ್ಯ ಸೀಮೆ ಎಲ್ಲ ಎರಡನೇ ಪಾಠಕ್ಕಿಟ್ಟ. ಸರಸಾದಿ ಆಟದಲ್ಲಿ ರತ್ನ ವ್ಯಾಪಾರಿಯೋ ಮೇಲುಗೈ ಸಾಧಿಸಿ ಸಂತಸವಗೊಂಡ.